ಅಂಡ್ ನಿಮ್ ಜೊತೆ ತೇಜಸ್ ಮುಕುಂದ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಹೇಗ್ ಅನ್ಸ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು? ಅವ್ರು ಇನ್ನೂ ಬೆಳೀತಾ ಇರೋರು. ಅಂಡ್ ಸೊ ಹೇಗ್ ಅನ್ಸ್ತು ಸರ್ ನಿಮ್ ಜೊತೆ? ಈಗ ನಾ ಅವ್ರ ಬಗ್ಗೆ ತೇಜಸ್ ಮುಕುಂದ ಅಂತ ಹೇಳ್ಬೇಕಂದ್ರೆ, ಅವತ್ತು ಡೇ 1 ಇಂದನ ಇವತ್ತು ಸಿನಿಮಾ ಮುಗಿಯೋವರೆಗೂ ಯಾವಾಗ್ಲೂ ನನ್ನ ಜೊತೆಗೆ ಒಬ್ಬ ಇರ್ತಾನೆ ಅಂದ್ರೆ ಅದು ತೇಜಸ್ ಮುಕುಂದ ಅಂತ ಹೇಳ್ಬೋದು. ಏನಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿರೋದಾಗ್ಲಿ, ಆನ್ ಸ್ಕ್ರೀನ್ ಅಲ್ಲಿ ವರ್ಕ್ ಮಾಡಿರೋ ಥ್ಯಾಂಕ್ಸ್ ಅಂತ ಹೇಳ್ಬೇಕಂದ್ರೆ, ಮುಖ್ಯವಾಗಿ ಫಸ್ಟ್ ಪ್ಲೇಸ್ ಅಲ್ಲಿ ತುಂಬಾ ಜನ ಇದ್ದಾರೆ, ಬಟ್ ಫಸ್ಟ್ ಪ್ಲೇಸ್ ಅಲ್ಲಿ ತೇಜಸ್ ಮುಕುಂದ ಅಂತ ಹೇಳ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಬಿಡಿ, ಅವನ ಬಗ್ಗೆ ನಾನು ಇನ್ನೊಂದು ಮಾತಾಡಕ್ಕಾಗಲ್ಲ. ಬಟ್ ಇಲ್ಲ, ನಿಜವಾಗ್ಲೂ ಹೇಳ್ತೇನೆ ಕೇಳಿ. ತೇಜಸ್ ಅವರು ಈಸ್ ನಾಟ್ ಫ್ರಮ್ ಫಿಲಮ್ ಇಂಡಸ್ಟ್ರಿ. ಅವರು ಫಿಲಮ್ ಅಲ್ಲಿ ಇದೆ ಫಸ್ಟ್ ಟೈಮ್ ಅನ್ಕೊಂತೀನಿ ವರ್ಕ್ ಮಾಡಿದ್ದು. ಸೊ ಅದರಿಂದ ಡೇ 1 ಇಂದ ನನಗಂತೂ ಸೆಟ್ ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ತುಂಬಾನೇ ನಂಗೆ ಕೇರ್ ಎಲ್ಲ ಮಾಡ್ತಿದ್ರು. ಸೊ ಹಿ ವಾಸ್ ವೆರಿ ಗುಡ್. ಬರೀ ಅವರು ಒಂದು ರೋಲ್ ಪಾತ್ರದಲ್ಲಿ ಅವರು ಇರ್ಲಿಲ್ಲ, ಸೆಟ್ ಅಲ್ಲಿ ಇರ್ತಿದ್ರು. ಇನ್ಫ್ಯಾಕ್ಟ್ ನನಗೆ ನಮ್ ಸೆಟ್ ಅಲ್ಲಿ ನಮ್ಮ ಹೀರೋ ಸರ್ ಡೈರೆಕ್ಟರ್ಕ್ಕಿಂತ ತೇಜಸ್ಸೆ ಸೂಪರ್. ಅವನೇ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತ ಫ್ರಮ್ ಹಾರ್ಟ್. ನಂಗ್ ಆಕ್ಚುಲಿ ಅನ್ಸ್ತಿತ್ತು ಸೆಟ್ ಅಲ್ಲಿ ನಂಗೊಬ್ಬ ತಮ್ಮ ಇದ್ದಾನೆ, ರಿಯಲ್ ತಮ್ಮ ಇದ್ದಾನೆ. ನಾನು ತಮ್ಮ ಬಾರೋ ಇಲ್ಲಿ ಅಂತಿದ್ದೆ. ಸೊ ಅದರಿಂದ ತುಂಬಾ ಒಳ್ಳೆ ಹುಡುಗ. ಹಾರ್ಟ್ಲಿ ಈಸ್ ಅನ್ ವೆರಿ ಗುಡ್ ಬಾಯ್. ಐ ಹೋಪ್ ಅವ್ನ್ ಇಡೀ ಲೈಫ್ ಲಾಂಗ್ ಏನ್ ಬೇಕೋ ದೇವ್ರು ಎಲ್ಲ ಕೊಟ್ಟು ಅವ್ನು ಖುಷಿಯಾಗಿ ಚೆನ್ನಾಗಿರ್ಲಿ.